ಸರ್ವ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಾಧಿಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ರಿಗೂ ಕೂಡ 2024ನೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ವಿಶೇಷವಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ನಮಗೆ 8 ಮತ್ತೆ 2 ಎನ್ನುವಂಥ ಸಂಖ್ಯೆಯು ಇಂಪ್ಯಾಕ್ಟ್ ಆಗುತ್ತೆ. ಕಾರಣ ಏನು ಅಂತಂದ್ರೆ, ನಮಗೆ 2024 ಅಂತ ತಗೊಂಡಾಗ 8, ನಮಗೆ ಇವತ್ತು ಸೋಮವಾರದಿಂದ ನಮಗೆ ವರ್ಷ ಪ್ರಾರಂಭ ಆಗುತ್ತೆ. ಹಾಗಾಗಿ 2ನೇ ಸಂಖ್ಯೆ ನಮಗೆ ಮನುಷ್ಯನ ಮೇಲೆ ತುಂಬಾ ಇದು ಇಂಪ್ಯಾಕ್ಟ್ ಅನ್ನೋದು ಇರುತ್ತೆ. ಹಾಗಾಗಿ ಈ 8 ಸಂಖ್ಯೆ ಯಾರು ಒಂದು 8ಗೆ ಸಂಬಂಧಪಟ್ಟಂತಹ ಹೆಸರುಗಳನ್ನು, ಅಂದ್ರೆ ಯಾರು ಪಪ್ಪ ಬಾಬಾಮ ಅಂತ ಹೆಸರಿಂದ ಅಕ್ಷರದಿಂದ ಹೆಸರಿಕೊಂಡಿರ್ತಾರೆ, ಅಥವಾ ಯಾ ರಾ ಲಾ ವಾ ಹ ಅಂತ ಯಾರು ಹೆಸರಿನಿಂದ ಅಕ್ಷರಗಳಿಂದ ಹೆಸರಿಟ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಕೂಡ ವಿಶೇಷವಾಗಿ ಈ ಸಂಖ್ಯೆಯು ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಈ ವರ್ಷ ಈ ಒಂದು ಶನಿ ದಶೆ, ಶನಿ ಭುಕ್ತಿ ಇರ್ಬೋದು, ಅಥವಾ ಚಂದ್ರ ದಶೆ ಅಥವಾ ಚಂದ್ರ ಭುಕ್ತಿ ಇರ್ಬೋದು, ಯಾರಿಗೆ ನಡೀತಾ ಇರುತ್ತೋ ಅವರು ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ಜಾಸ್ತಿ ಶನೀಶ್ವರನ ಒಂದು ಆರಾಧನೆಯನ್ನು ಮಾಡುವಂತಹದ್ದು, ಶನೀಶ್ವರನಿಗೆ ಎಳ್ಳು ದೀಪ ಹಚ್ಚುವಂತಹದ್ದು, ಅಥವಾ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವಂತಹದ್ದು, ಅಥವಾ ಶನೀಶ್ವರನೇ ಬರತಕ್ಕಂತಹ ಒಂದು ಲಕ್ಷ್ಮೀ ನರಸಿಂಹದೇವರ ಒಂದು ಸ್ತೋತ್ರವನ್ನು ಆರಾಧನೆಯನ್ನು ಮಾಡುವಂತಹದ್ದು, ಅಥವಾ ಪಠನೆಯನ್ನು ಮಾಡುವಂತಹದ್ದು, ಇದೆಲ್ಲ ಕೂಡ ಮಾಡಬೇಕು. ಮತ್ತೆ ಚಂದ್ರ ಇರೋದ್ರಿಂದ ಈಶ್ವರನ ದೇವಸ್ಥಾನಕ್ಕೆ ಮತ್ತೆ ದೇವಿಯ ಒಂದು ಜಾಸ್ತಿ ಪೂಜೆಯನ್ನು ಮಾಡೋದ್ರಿಂದ ಅವ್ರಿಗೆ ಬರತಕ್ಕಂಥ ಎಲ್ಲಾ ಕಷ್ಟಗಳು ಕೂಡ ಈ ವರ್ಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಎಲ್ಲರೂ ಇದನ್ನು ಮಾಡಿದರೆ ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.